ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತೊಂದು ವೆಯ್ಟ್ ಲಾಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ಇದರಲ್ಲೇನು ಕಡಿಮೆ ಪ್ರೋಟೀನ್ಸ್ ಅಥವಾ ವಿಟಮಿನ್ಸ್ ಇದೆ ಅಂತಲ್ಲ. ಸೊ ಇಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ಕಲ್ಲಲ್ಲಿ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಜೀರಾ ಪೌಡರ್ ಹತ್ರ ಹಾಕ್ಕೋಬೋದು, ಜೀರಿಗೆ ಏನಾದರೂ ಹಾಕ್ಕೋಬೋದು. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಪುಡಿ ಮತ್ತು ಅದಕ್ಕೆ ಸ್ವಲ್ಪ ಮೊಸರು, ಇದನ್ನೆಲ್ಲ ನಾವು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆಗೋ ಥರ. ನೀರು ಹಾಕೋಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ಮೊಸರನ್ನೇ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು, ಪುದೀನ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕದು ತಿಕ್ಕಾಗಿ. ಆವಾಗ ಅದೇನಾಗುತ್ತೆ ಅಂದರೆ ಬ್ರೆಡ್ಗೆ ಕೋಟ್ ಆಗುತ್ತೆ. ಇದು ಎಷ್ಟು ಒಂಥರ ಫಿಲ್ಲಿಂಗ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ನೀವು ಬ್ರೇಕ್ಫಾಸ್ಟ್ಗೆ ತುಂಬಾ ಫಿಲ್ಲಿಂಗ್ ಅಂತ ಅನಿಸುತ್ತೆ. ನೀವು ನೋಡಿ, ಈ ಥರ ತಿಕ್ಕ ಕನ್ಸಿಸ್ಟೆನ್ಸಿ ಇರಲಿ. ಇದನ್ನು ಏನೂ ಇಲ್ಲ, ಸಿಂಪಲ್ ಈಸಿ. ಈ ಥರ ಪೇಸ್ಟ್ನ ನಾವು ಮಾಡ್ಕೋದು, ಮಿಕ್ಸಿಲೂ ಮಾಡ್ಕೋಬೋದು. ಮಿಕ್ಸಿಲಿ ಮಾಡೋದ್ಕಿಂತ ನಾವು ಕಲ್ಲಲ್ಲಿ ಕ್ರಷ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬ್ರೆಡ್ಡು ಸಹ ನಾನು ಮಲ್ಟಿಗ್ರೈನ್ಸ್ ಬ್ರೆಡ್ ತೊಗೊಂಡಿದ್ದೀನಿ. ಅಂದರೆ ಲೈಕ್ ನವಣೆ, ಓಟ್ಸ್, ರಾಗಿ ಆ ಥರ ಬ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟು ಬ್ರೆಡ್ನ ಟೋಸ್ಟ್ ಆದರೂ ಮಾಡ್ಕೋಬೋದು, ಇಲ್ಲ ಅದೇ ಥರ ಡಿಪ್ ಮಾಡ್ಬೋದು. ಯಾವ ಪೇಸ್ಟ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದನ್ನು ಬ್ರೆಡ್ ಒಳಗೆ ಡಿಪ್ ಮಾಡಿಕೊಂಡು ವಿತೌಟ್ ಆಯಿಲ್ ಆದರೂ ಹಾಕ್ಬೋದು, ವಿತ್ ಆಯಿಲ್ ಆದರೂ ಹಾಕ್ಕೋಬೋದು. ಅದನ್ನು ನಾವು ಕಾದಿರೋಂಥ ಪ್ಯಾನಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಅದನ್ನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಥರ ಪೇಸ್ಟ್ನೆಲ್ಲ ಡಿಪ್ ಮಾಡಿಕೊಂಡು ಬ್ರೆಡ್ಗೆ ಫ್ರೈ ಮಾಡ್ಕೊಳ್ಳೋದಷ್ಟೇ. ಈ 2 ಬ್ರೆಡ್ ತಿಂದರೆ ಸಾಕು, ಫುಲ್ ಆಫ್ ಸ್ಟಮಕ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ವೀಕ್ಲಿ 2 ಟೈಮ್ಸ್ ನಾವು ಇದನ್ನು ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಇದರಲ್ಲಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ. ಮೈದಾ ಅಥವಾ ಗೋಧಿನ ನಾವು ಯೂಸ್ ಮಾಡಲ್ಲ. ತುಂಬಾ ರುಚಿಯಾಗಿರುತ್ತೆ ಮತ್ತು ಫಿಲ್ಲಿಂಗ್ ಅಂತಂತೂ ಅನಿಸುತ್ತೆ. ನಮಗೆ ಅಷ್ಟು ಹಂಗ್ರಿ ಆಗಲ್ಲ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.